ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಗಿಲ್ಲಿ ನಟ, ಕನ್ನಡದ ಪ್ರಸಿದ್ಧ ಹಾಸ್ಯ ಕಲಾವಿದ, ಪ್ರಾಪರ್ಟಿ ಕಾಮಿಡಿಯನ್, ಬಿಗ್ ಬಾಸ್ ಸ್ಪರ್ಧಿ. ಇಂಥ ಗಿಲ್ಲಿ ನಟ ಜೀವನದ ಹಾದಿ ಹೇಗಿದೆ, ಬಾಲ್ಯ ಹೇಗಿತ್ತು, ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1996ರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಜನನ. ಫ್ರೆಂಡ್ಸ್, ಗಿಲ್ಲಿ ನಟ ಅಥವಾ ನಟರಾಜ್ ಹುಟ್ಟಿದ್ದು 1996ರಲ್ಲಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಡದಪುರ ಎಂಬಲ್ಲಿ. ತಂದೆ ಕುಳ್ಳಯ್ಯ, ತಾಯಿ ಸವಿತಾ. ಈ ದಂಪತಿಯ 3 ಮಕ್ಕಳಲ್ಲಿ ಕೊನೆಯವರಾಗಿ ಜನಿಸಿದ್ರು ನಟರಾಜ್. ಇವರಿಗೆ ಪವಿತ್ರ ಎಂಬ ಅಕ್ಕ ಮತ್ತು ನರೇಂದ್ರ ಎಂಬ ಅಣ್ಣ ಇದ್ದಾರೆ. ಇವರದ್ದು ಬಡ ರೈತ ಕುಟುಂಬ. ಹುಟ್ಟೂರಿನಲ್ಲಿ ಆರಂಭಿಕ ಶಿಕ್ಷಣ, ಪಕ್ಕದೂರಿನಲ್ಲಿ ಹೈಸ್ಕೂಲ್ ಪೂರ್ಣ. ಗಿಲ್ಲಿ ನಟ ಆರಂಭಿಕ ಶಿಕ್ಷಣ ಪಡೆದಿದ್ದು ದಡದಪುರದ ಸರ್ಕಾರಿ ಶಾಲೆಯಲ್ಲಿ. ಇಲ್ಲಿ 7ನೇ ತರಗತಿವರೆಗೆ ಓದಿದ್ರು. ನಂತರ ಪಕ್ಕದೂರಾದ ಬಂಡೂರಿನಲ್ಲಿ 8, 9, 10ನೇ ತರಗತಿವರೆಗೆ ಶಿಕ್ಷಣ ಪಡೆದ್ರು. ಓದಿನಲ್ಲಿ ಆವರೇಜ್ ಸ್ಟೂಡೆಂಟ್ ಆಗಿದ್ದ ಇವರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕಾಣಿಸಿಕೊಳ್ತಿರ್ಲಿಲ್ಲ. ಶಾಲಾ ಜೀವನದಲ್ಲಿ ಸ್ಟೇಜ್ ಹತ್ತಿದ್ದು ಒಂದೇ ಸಲ. 7ನೇ ಕ್ಲಾಸ್ನಲ್ಲಿದ್ದಾಗ ಸ್ವಾತಂತ್ರ್ಯ ದಿನಾಚರಣೆಗೆ ಡ್ಯಾನ್ಸ್ ಮಾಡಿದ್ದು. ಶಾಲೆ ಬಳಿಕ ಪ್ರತಿದಿನ ಸಂಜೆ ಹೊಲದಲ್ಲಿ ತಂದೆ ತಾಯಿ ಜೊತೆ ಕೆಲಸ ಮಾಡ್ತಿದ್ರು. ಕಬ್ಬು, ಭತ್ತ, ತರಕಾರಿಗಳನ್ನ ಬೆಳೀತಿದ್ದ ಇವರ ಕುಟುಂಬ ಕುರಿ ಸಾಕಣೆ ಮಾಡಿ ಜೀವನ ಸಾಕ್ತಿತ್ತು. ಬಿಡುವಿದ್ದಾಗ ಬಾಲಕ ನಟರಾಜ್ ಕೂಡ ಕುರಿ ಮೇಯಿಸುತ್ತಿದ್ರು. ಜೊತೆಗೆ ತರ್ಲೆ, ಕೀಟಲೆ ಮಾಡಿ ತಂದೆ ಕೈಯಿಂದ ಪೆಟ್ಟು ತಿಂದಿದ್ದು ಇದೆ. ಚಿಕ್ಕಂದಿನಲ್ಲಿ ಸಿನಿಮಾ ಹುಚ್ಚು ತುಂಬಾ ಇತ್ತು. ವಿಪರೀತ ಸಿನಿಮಾ ನೋಡ್ತಿದ್ರು. ಪಿಯುಗೆ ಸೇರಿಸಿದ ತಂದೆ, ಐಟಿಐಗೆ ಸೇರಿದ ಮಗ. ಎಸ್ಎಸ್ಎಲ್ಸಿ ಬಳಿಕ ಮಗ ನಟರಾಜ್ ನನ್ನ ದುಗ್ಗನಹಳ್ಳಿಯ ಸರ್ಕಾರಿ ಪಿಯು ಕಾಲೇಜಿಗೆ ಸೇರಿಸಿದ್ರು ತಂದೆ, ಕಾಮರ್ಸ್ ವಿಭಾಗ. ಈ ನಡುವೆ ಐಟಿಐಗೆ ಅಪ್ಲಿಕೇಶನ್ ಹಾಕಿದ್ದ ಗಿಲ್ಲಿಗೆ ಸೀಟು ಸಿಕ್ತು. ಇದರ ಬೆನ್ನಲ್ಲೇ ಪಿಯು ಶಿಕ್ಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಕೆಎಂ ದೊಡ್ಡಿಯ ಐಟಿಐ ಕಾಲೇಜು ಸೇರಿದ್ರು. ಕಾಲೇಜು ದಿನಗಳಲ್ಲಿ ಪ್ರತಿ ಶುಕ್ರವಾರ ಕ್ಲಾಸ್ಗೆ ಬಂಕ್ ಹಾಕಿ ಫ್ರೆಂಡ್ಸ್ ಜೊತೆ ಸಿನಿಮಾ ನೋಡೋಕೆ ಹೋಗ್ತಿದ್ರು. ಜೊತೆಗೆ ಕವಿತೆ, ಕವನಗಳನ್ನ ಬರೆಯೋಕು ಶುರು ಮಾಡಿದ್ರು. ಇದರೊಂದಿಗೆ ನಿರ್ದೇಶಕನಾಗುವ ಆಸೆ ಹುಟ್ಟಿಕೊಳ್ತು. 2016ರಲ್ಲಿ ಬೆಂಗಳೂರಿಗೆ ಪಯಣ. ಕಷ್ಟದ ಜೀವನ, ಬಿಡಲಿಲ್ಲ ಛಲ. ಇಂಥ ನಟರಾಜ್ 2016ರ ಕೊನೆಯಲ್ಲಿ ಫ್ರೆಂಡ್ಸ್ ಜೊತೆ ರಾಜಧಾನಿ ಬೆಂಗಳೂರಿಗೆ ಬಂದ್ರು. ಆದ್ರೆ ಬೆಂಗಳೂರು ಜೀವನ ಅಷ್ಟು ಸುಲಭವಾಗಿರ್ಲಿಲ್ಲ. ಚೌಲ್ಟ್ರಿಲಿ ಯಾರ್ದಾದ್ರೂ ಮದ್ವೆ ಇದ್ರೆ ಅಲ್ಲಿಗೆ ಹೋಗಿ ಊಟ ಮಾಡ್ತಿದ್ರು. ಒಂದಿನ ಇದೇ ತರ ಚೌಲ್ಟ್ರಿಲಿ ಊಟಕ್ಕೆ ಕೂತಾಗ ಎಬ್ಬಿಸಿ ಹೊರಗೆ ಕಳಿಸಿದ್ದು ಉಂಟಂತೆ. ಹೀಗಾಗಿ ಜೀವನೋಪಾಯಕ್ಕಾಗಿ ಟ್ರಾವೆಲ್ಸ್ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ರು. ಫ್ಯಾಕ್ಟರಿಯಲ್ಲೂ ದುಡಿದ್ರು. ಹೀಗಿರುವಾಗ ಶೂಟಿಂಗ್ ಕ್ಷೇತ್ರದಲ್ಲಿದ್ದ ಸ್ನೇಹಿತರೊಬ್ಬರ ಸಂಪರ್ಕಕ್ಕೆ ಬಂದು ಎಲ್ಲೆಲ್ಲಿ ಶೂಟಿಂಗ್ ನಡೀತಿದೆ ಅಂತ ತಿಳ್ಕೊಂಡು ನೋಡೋಕೆ ಹೋಗ್ತಿದ್ರು. ಇದ್ರಿಂದ ಕೆಲಸ ಕಳ್ಕೊಂಡ್ರು. ಕೊನೆಗೆ ತಮ್ಮನನ್ನ ಊರಿಗೆ ಕರ್ಕೊಂಡು ಹೋಗಲು ಅಣ್ಣ ನರೇಂದ್ರ ಬೆಂಗಳೂರಿಗೆ ಬಂದ್ರು. ಆದ್ರೆ ಅಣ್ಣನ ಕೈಗೆ ನಟರಾಜ್ ಸಿಗಲೇ ಇಲ್ಲ. ಸಿಕ್ಕಿತು ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆ. ಸಂಬಳ ಇಲ್ಲದೆ ಸೆಟ್ ಬಾಯ್ ಕೆಲಸ. ಬೆಂಗಳೂರಲ್ಲಿ ಆರಂಭದ 3 ತಿಂಗಳು ಹಾಗೋ ಹೀಗೋ ಕಳೆದ ನಟರಾಜ್ಗೆ ನಂತರ ಕೆಲವೊಂದು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುವ ಅವಕಾಶ ಸಿಕ್ತು. ಆದ್ರೆ ಸಂಬಳ ಇರ್ಲಿಲ್ಲ. ಅವಕಾಶ ಸಿಕ್ಕಿದ್ದೆ ದೊಡ್ಡದು ಅಂತ ಹೇಳಿ ಸಹಾಯಕ ನಿರ್ದೇಶಕರಾದ್ರು. ಕೊನೆಗೆ ಆ ಸಿನಿಮಾಗಳು ರಿಲೀಸ್ ಆಗಲೇ ಇಲ್ಲ. ಇದಕ್ಕಿಂತ ಸೆಟ್ ಬಾಯ್ ಆಗಿ ಕೆಲಸ ಮಾಡಿದ್ರೆ ಒಂದಷ್ಟು ದುಡ್ಡಾದ್ರೂ ಸಿಗುತ್ತೆ ಅಂದ್ಕೊಂಡ್ರು. ಅದರಂತೆ ಮೊದಲಿಗೆ ಅಬ್ಬಯ್ಯ ನಾಯ್ಡು ಸ್ಟುಡಿಯೋದಲ್ಲಿ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ಸೆಟ್ ಹಾಕುವ ಕೆಲಸ ಮಾಡಿದ್ರು. ದಿನಕ್ಕೆ 700 ರೂಪಾಯಿಯಂತೆ 3 ದಿನ ಕೆಲಸ ಸಿಕ್ತು. ಹೀಗೆ ಸಿನಿಮಾ, ಧಾರಾವಾಹಿ, ರಿಯಾಲಿಟಿ ಶೋಗಳಿಗೆ ಸೆಟ್ ಹಾಕುವ ಮತ್ತು ಬಿಚ್ಚುವ ಕೆಲಸ ಮಾಡ್ತಾ ಹೋದ್ರು. ಸೀತಾವಲ್ಲಭ ಧಾರಾವಾಹಿಯ ಸೆಟ್ ನಲ್ಲಿ ಕೆಲಸ ಮಾಡ್ತಿದ್ದಾಗ ಚಿಕ್ಕದೊಂದು ಮೆಕ್ಯಾನಿಕ್ ಪಾತ್ರವು ಸಿಕ್ತು. ಸಣಕಲು ಮೈಕಟ್ಟು ಹೊಂದಿದ ಇವರನ್ನ ಕೆಲವರು ಗಿಲ್ಲಿದಾಂಡ್ ಅಂತ ಕರೆಯೋಕೆ ಶುರು ಮಾಡಿದ್ರು. ಇದೇ ಮುಂದೆ ನಟರಾಜ್ ಹೋಗಿ ಗಿಲ್ಲಿ ನಟ ಅಂತಾಯ್ತು. ಸೆಟ್ ಕೆಲಸದ ಜೊತೆಗೆ ಶಾರ್ಟ್ ಫಿಲಂ, ಆನ್ಲೈನ್ ಲವ್, ನಲ್ಲಿ ಮೂಳೆ ಫೇಮಸ್. ಸೆಟ್ ಬಾಯ್ ಆಗಿ ಎಷ್ಟು ದಿನ ಕೆಲಸ ಮಾಡೋದು ಅನ್ಕೊಂಡ ಗಿಲ್ಲಿ ನಟ ನಿರ್ದೇಶನದ ಕಡೆ ಗಮನ ಹರಿಸಲು ಮುಂದಾದ್ರು. ತಾವೇ ಒಂದು ಶಾರ್ಟ್ ಫಿಲಂ ರೆಡಿ ಮಾಡಿ ಯಾವುದಾದ್ರೂ ಡೈರೆಕ್ಟರ್ಗೆ ತೋರ್ಸೋಣ ಅಂತ ನಿರ್ಧರಿಸಿದ್ರು. ಗುಣಮಟ್ಟದ ಶಾರ್ಟ್ ಫಿಲಂ ಮಾಡೋಕೆ 1 ರಿಂದ 2 ಲಕ್ಷವಾದ್ರೂ ಬೇಕು.
ಆದ್ರೆ ಇಷ್ಟು ಹಣ ತನ್ನ ಬಳಿ ಇಲ್ಲ, ಏನ್ ಮಾಡೋದು ಅಂತ ಯೋಚಿಸುತ್ತಿದ್ದಾಗ ಹೊಳೆದಿದ್ದೆ ಫೇಸ್ಬುಕ್ ಲೈವ್. ಅದರಂತೆ ತಾವೇ ಸ್ಕ್ರಿಪ್ಟ್ ಬರೆದು ಚಪ್ಪಲಿ ಕಳವು ಸೆಲ್ಫಿ ದೇವ ಟಾಪಿಕ್ ಮೇಲೆ ಶಾರ್ಟ್ ಫಿಲಂ ಮಾಡಿದ್ರು. ಅದು ವೈರಲ್ ಆಗಿ ಒಳ್ಳೆ ರೆಸ್ಪಾನ್ಸ್ ಬಂತು. ಇದರ ಬೆನ್ನಲ್ಲೇ ಆನ್ಲೈನ್ ಲವ್, ಟಿಕ್ ಟಾಕ್ ತೀಟೆ, ನಲ್ಲಿ ಮೂಳೆ, ರಾಂಗ್ ಸೈಡ್ ರಂಗನಾಥ ಮುಂತಾದ ಶಾರ್ಟ್ ಫಿಲಂಗಳನ್ನ ಮಾಡಿದ್ರು. ಎಲ್ಲವೂ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದ್ವು. ಈ ನಡುವೆ ಶಿವರಾಜ್ KR ಪೇಟೆ, ನಯನ ಮುಂತಾದವರು ನಟಿಸಿದ ಧಮಾಕ ಚಿತ್ರಕ್ಕೆ ಡೈಲಾಗ್ ಬರೆದು ನಟಿಸಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಯೂ ಕೆಲಸ ಮಾಡಿದ್ರು. ಜೊತೆಗೆ ಫಸ್ಟ್ ಡೇ ಫಸ್ಟ್ ಶೋ, ಲಂಗೋಟಿ ಮ್ಯಾನ್ ಮುಂತಾದ ಸಿನಿಮಾಗಳಲ್ಲೂ ನಟಿಸಿದ್ದಾರೆ. 2022ರಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ 4ಗೆ. ಇಂಥ ಗಿಲ್ಲಿ ನಟ 2022ರಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಶುರುವಾದಾಗ ಅದಕ್ಕೆ ಆಯ್ಕೆಯಾಗಿ ಜನರನ್ನ ರಂಜಿಸಿದ್ರು. ದಿನಗಳು ಉರುಳಿದಂತೆ ಪರ್ಫಾರ್ಮೆನ್ಸ್ ಕಮ್ಮಿ ಆಯ್ತು. ತಕ್ಷಣ ಎಚ್ಚೆತ್ತುಕೊಂಡು ಪ್ರಾಪರ್ಟಿ ಕಾಮಿಡಿ ಪಂಚ್ ಡೈಲಾಗ್ಗಳ ಮೂಲಕ ಜನರ ಮನೆ ಮಾತಾದ್ರು. ಕೊನೆಗೆ ವಿನ್ನರ್ ಪಟ್ಟ ಸ್ವಲ್ಪದರಲ್ಲೇ ಮಿಸ್ ಆಗಿ ಫಸ್ಟ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು. 3 ಲಕ್ಷ ಕ್ಯಾಶ್ ಪ್ರೈಸ್ ಕೂಡ ಸಿಕ್ತು. ಹೀಗೆ ತಾವು ಸೆಟ್ ಬಾಯ್ ಆಗಿದ್ದಾಗ ಯಾವ ಕಾರ್ಯಕ್ರಮಕ್ಕೆ ಮೊದಲು ಸೆಟ್ ಹಾಕಿದ್ರೋ ಅದೇ ಕಾರ್ಯಕ್ರಮದ ರನ್ನರ್ ಅಪ್ ಆಗಿದ್ದು ವಿಶೇಷವಾಗಿತ್ತು. ಬಳಿಕ ಹಿಂದೆ ತಿರುಗಿ ನೋಡಲೇ ಇಲ್ಲ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಭರ್ಜರಿ ಬ್ಯಾಚುಲರ್ಸ್ ಮುಂತಾದ ರಿಯಾಲಿಟಿ ಶೋಗಳ ಮೂಲಕ ಜನರಿಗೆ ಹತ್ತಿರವಾಗ್ತಾ ಹೋದ್ರು. ಈ ಟೈಮಲ್ಲಿ ಗಗನ ಮತ್ತು ಯಶಸ್ವಿನಿ ಜೊತೆಗಿನ ಆನ್ ಸ್ಕ್ರೀನ್ ಕೆಮಿಸ್ಟ್ರಿನೂ ಸದ್ದು ಮಾಡ್ತು. 2025ರಲ್ಲಿ ಬಿಗ್ ಬಾಸ್ ಸೀಸನ್ 12ಗೆ. 2025ರಲ್ಲಿ ಬಿಗ್ ಬಾಸ್ ಸೀಸನ್ 12 ಶುರುವಾದಾಗ ಗಿಲ್ಲಿ ನಟ ಕೂಡ ಅದರ ಸ್ಪರ್ಧಿಗಳಲ್ಲಿ ಒಬ್ಬರಾಗಿ ಆಯ್ಕೆಯಾದ್ರು. ಮನೆಯೊಳಗೆ ಗಿಲ್ಲಿ ಮತ್ತು ಕಾವ್ಯ ಜೋಡಿಗೆ ಜನ ಫುಲ್ ಮಾರ್ಕ್ಸ್ ಕೊಟ್ರು. ಎಷ್ಟರ ಮಟ್ಟಿಗೆ ಅಂದ್ರೆ 3-4 ವಾರದಲ್ಲೇ ಗಿಲ್ಲಿಯೇ ವಿನ್ನರ್, ಗಿಲ್ಲಿಯೇ ವಿನ್ ಆಗ್ಬೇಕು ಅಂತ ಹಲವರು ಮಾತನಾಡೋಕೆ ಶುರು ಮಾಡಿದ್ರು. ಗುರಿ ಏನು, ಮದ್ವೆ ಬಗ್ಗೆ ಹೇಳೋದೇನು, ಗಿಲ್ಲಿ ನಟ ಸಿನಿಮಾ ನಿರ್ದೇಶಕ ಆಗ್ಬೇಕು ಅನ್ನೋ ಮಹದಾಸೆ ಇಟ್ಕೊಂಡಿದ್ದಾರೆ. ಜೊತೆಗೆ ಭವಿಷ್ಯದಲ್ಲಿ ಊರಲ್ಲಿ ಒಂದಷ್ಟು ಜಮೀನು ತಗೊಂಡು ರೈತನಾಗಿ ಊರಲ್ಲೇ ಸೆಟಲ್ ಆಗ್ಬೇಕು ಅನ್ನೋ ಆಸೆಯೂ ಇದೆ. ಮದ್ವೆ ಯಾವಾಗ ಅಂತ ಕೇಳಿದ್ರೆ 3-4 ವರ್ಷ ಬಿಟ್ಟು ಅನ್ನೋದು ಗಿಲ್ಲಿ ನಟನ ಮಾತು. ಸೋ ಫ್ರೆಂಡ್ಸ್, ಇದಿಷ್ಟು ಗಿಲ್ಲಿ ನಟ ಜೀವನದ ಹಾದಿ ಹೇಗಿದೆ, ಸಾಮಾನ್ಯ ಹುಡುಗ ಹಾಸ್ಯ ನಟನಾಗಿ ಎಲ್ಲರ ಮನೆ ಮಾತಾಗಿದ್ದು ಹೇಗೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.